ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದ ಒತ್ತಡದಿಂದ ನಿಮಗೆ ಒಂದಷ್ಟು ನಿರಾಸೆಯಾಗಬಹುದು. ಎಷ್ಟು ಒತ್ತಡ ಇರುತ್ತೋ ಅದಕ್ಕೆ ಅನುಗುಣವಾಗಿ ಕೆಲಸಗಳು ಆಗದೇ ಇರಬಹುದು, ಅಥವಾ ಆದಂತಹ ಕೆಲಸಗಳಿಂದ ಬರಬೇಕಾದ ಲಾಭವೋ ಅನುಕೂಲವೋ ಪರಿಪೂರ್ಣವಾಗಿ ಸಿಕ್ಕದಲೆ ನಿರಾಸೆಗೆ ಅವಕಾಶಗಳಾಗುವಂಥದ್ದಿದೆ. ನಿಮ್ಮ ಮನೆಯವರಿಗೆ ಬಹಳ ಋಣಾತ್ಮಕವಾದಂತಹ ಅಭಿಪ್ರಾಯಗಳು ಹೆಚ್ಚು. ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ ಏನು ಒಳ್ಳೆಯದಾಗುತ್ತೋ ಏನೋ, ಅದರಿಂದ ಎಲ್ಲಾದರೂ ತೊಂದರೆ ಆಗಿಬಿಟ್ರೆ ನಾವು ಸಹಿಸ್ಕೊಳ್ಳೋದು ಹೇಗೆ, ಅದರಿಂದ ಹೊರಬರೋದು ಹೇಗೆ, ಹೀಗೆ ಎಲ್ಲ ಋಣಾತ್ಮಕವಾದಂತಹ ಅಭಿಪ್ರಾಯಗಳೇ ಹೆಚ್ಚಾಗಿ ಕಾಣಿಸುವಂಥದ್ದಾಗುತ್ತೆ. ಅವರು ಯಾವಾಗ ಆ ವಿಷಯಗಳನ್ನು ಮಾತಾಡ್ತಾರೆ ನಿಮಗೂ ಕೂಡ ಮಾಡಬೇಕಾದಂತಹ ಕೆಲಸದ ಬಗ್ಗೆ ನಂಬಿಕೆ ಕಡಿಮೆ ಆಗ್ತಾ ಹೋಗುವಂಥದ್ದು. ಎಣ್ಣೆಯಿಂದ ಕರಿದ ಪದಾರ್ಥಗಳನ್ನು ಜೊತೆಗೆ ಸಿದ್ಧ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನಬೇಡಿ, ಅದನ್ನು ಬಿಡುವಂಥದ್ದು ಒಳ್ಳೆಯದು. ಆರೋಗ್ಯ ಅದರಿಂದ ಹಾಳಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ನಿಮಗಿರತಕ್ಕಂತಹ ಅನುಕೂಲವನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಎಲ್ಲ ವ್ಯವಸ್ಥೆ ಇದೆ, ಆ ಅನುಕೂಲಗಳು ಒಳಿತು, ಎಲ್ಲವೂ ಕೂಡ ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಲಿ. ಆಗ ಸಮಾಜಕ್ಕೆ ಒಳ್ಳೆಯ ಸಂದೇಶ ನಿಮ್ಮಿಂದ ಹೋಗುವಂಥದ್ದಾಗತ್ತೆ. ಅವಕಾಶಗಳನ್ನು ಮಾಡಿಕೊಂಡು ಧ್ಯಾನ, ಯೋಗ ಹಾಗೆ ಅಧ್ಯಾತ್ಮ ಚಿಂತನೆಗಳನ್ನು ನಡೆಸಿ ಆಲಸ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆಯಾಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸಕ್ಕೆ ಅಂತ ಹೋದಾಗ ನಿಮಗೆ ಅಲ್ಲಿ ಇನ್ನೊಂದು ಯಾವುದೋ ಅಡ್ಡಿಯಲ್ಲಿ ಬರುವಂಥದ್ದು, ಮಾಡಬೇಕಾದಂಥದ್ದು, ಆಗಬೇಕಾದಂತಹ ಕೆಲಸಕ್ಕೆ ಯಾವ ಅವಕಾಶಗಳು ಕೂಡ ಸಿಕ್ಕದೇ ಇರುವಂಥದ್ದಾಗತ್ತೆ. ಹವಾಮಾನ ಬದಲಾವಣೆಯಿಂದ ಶರೀರದಲ್ಲಿ ವ್ಯತ್ಯಾಸ, ತಲೆನೋವು, ಆಲಸ್ಯ ಇತ್ಯಾದಿಗಳೆಲ್ಲ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಪ್ರೇಮಿಗಳು ಬಹಳ ಉತ್ಸುಕರಾಗಿ ಇರುವಂತಹ ದಿವಸ ಇದಾಗಿರುತ್ತೆ. ಅಧ್ಯಯನ, ಧ್ಯಾನ ಇತ್ಯಾದಿಗಳಿಗೆ ಶರೀರ ನಿಮಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆಲಸ್ಯ ಪ್ರವೃತ್ತಿ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ವಿದ್ಯಾರ್ಥಿಗಳು ಬಲವಂತವಾಗಿ ಆದರೂ ಕೂಡ ಅಭ್ಯಾಸವನ್ನು ಮಾಡಲೇಬೇಕಾದಂಥದ್ದಿರುತ್ತೆ. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ ಭವತು ಮೇ ಸದಾ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂತಹ ಸಂದರ್ಭಗಳಿರುತ್ತೆ. ಕಾಲಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಬಹುದು, ಅದು ಕೂಡ ಸ್ವಲ್ಪ ಹಿಂಸೆಯನ್ನು ಕೊಡ್ತಕ್ಕಂಥದ್ದಿದೆ. ಕೋಪ ಹೆಚ್ಚಾಗುವಂತಹ ಸಾಧ್ಯತೆ, ಬೇರೆಯವರು ನಿಮ್ಮನ್ನು ಕೆರಳಿಸ್ತಕ್ಕಂತಹ ಸಾಧ್ಯತೆಗಳು, ಆ ಸೂಚನೆಗಳು ಹೆಚ್ಚಾಗಿದೆ. ಯಾರು ಏನೇ ಕೆರಳಿಸ್ಲಿ, ಏನೇ ಮಾತಾಡಲಿ ತಾಳ್ಮೆಯಿಂದ ಇರತಕ್ಕಂಥದ್ದು, ಸಿಟ್ಟನ್ನು ನುಂಗಿಕೊಳ್ತಕ್ಕಂಥದ್ದು ಒಳಿತು ಅಂತ ಹೇಳುವಂಥದ್ದು. ನಿಮ್ಮ ಕೋಪವನ್ನು ಸ್ನೇಹಿತರಾಗಲಿ ಮನೆಯವರ ಮೇಲಾಗಲಿ ಯಾವುದೇ ಕಾರಣಕ್ಕೂ ತೀರಿಸಬೇಡಿ. ಅಲ್ಲಿ ಶಾಶ್ವತವಾದಂತಹ ದ್ವೇಷ ಏನಾದರೂ ಪ್ರಾರಂಭ ಆಯಿತು ಅಂತಾದರೆ ಅದು ಮತ್ತೆ ಬದಲಾವಣೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಆಗುತ್ತೆ. ಅದರ ಗಮನ ಇರಬೇಕಾದಂಥದ್ದು. ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂತಹ ನಡವಳಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ರೇಗುವಂಥದ್ದು, ಕೋಪ ಮಾಡಿಕೊಳ್ತಕ್ಕಂಥದ್ದು ಬೇಡ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಿ. ಕರ್ಕಾಟಕ ರಾಶಿ. ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಚೆನ್ನಾಗಿಲ್ಲ ಅಂತ ಹೇಳಿ ಗಮನಿಸ್ಕೊಳ್ಳಿ. ಮಾನಸಿಕವಾದಂತಹ ಬೇಸರವಾಗಲಿ ಅಸಮಾಧಾನವಾಗಲಿ ಹೆಚ್ಚಾಗಿ ಇರತಕ್ಕಂತಹ ದಿವಸ ಇದಾಗುತ್ತೆ. ಪ್ರಮುಖವಾದಂತಹ ಉಪಕರಣಗಳು ಅಥವಾ ವಾಹನಕ್ಕೋ ಹಾನಿಯಾಗತಕ್ಕಂತಹ ಸೂಚನೆಗಳಿದೆ. ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿ ಇವತ್ತಿನ ಫಲ. ಆದರೆ ಅನಿವಾರ್ಯ ಇದ್ದಾಗ ಏನು ಮಾಡಬೇಕು ಅನ್ನುವಂಥದ್ದನ್ನು ಗಮನಿಸಿದರೆ, ತೀರಾ ಅನಿವಾರ್ಯವಾದರೆ ಆ ಕೆಲಸಗಳನ್ನು ಭಗವಂತನ ಪ್ರಾರ್ಥನೆಯ ಮುಖಾಂತರ ನೀವು ಮುಂದುವರಿಸಬಹುದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.